Ragini Dwivedi on stage, please. ರಾಗಿಣಿ ಅವರು ಟ್ರೇಲರ್ ನೋಡಿದ್ರಿ, ನೀವು ಬರೋ ತನಕ ಕಾಯ್ತಾ ಇದ್ವಿ ಟ್ರೇಲರ್ ತೋರಿಸ್ಬೇಕಂತ. ಸೊ ಟ್ರೇಲರ್ ಲಾಂಚ್ ಮಾಡಿದ್ರಿ, ಎಷ್ಟು ಖುಷಿ ಆಯಿತು, ಹೇಗೆ ಅನ್ನಿಸ್ತು ಟ್ರೇಲರ್? ಎಲ್ರಿಗೂ ನಮಸ್ಕಾರ. ನಾನು ಹೇಳಿದ ಹಾಗೆ ತುಂಬಾ ಒಂದು ಅದ್ಭುತವಾಗಿರೋದು ಅಂತ ಒಂದು ದಿನ. ಬಿಕಾಸ್ 6 is a very good number for all of us in the film industry ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟು ಸ್ಟಾರ್ಟ್ ವಿತ್. ತುಂಬ ಲಕ್ಕಿ ನಂಬರ್, ಯಾಕಂದರೆ ಈ ನಂಬರಿಂದ ಸಾಕಷ್ಟು ನಾವು ಕಲಾವಿದರು ನಮಗೆ ಲೈಫ್ ಕೂಡ ಬಂದಿದೆ. ಬರ್ತ್ ನಂಬರ್ ಆಗಲಿ, ಬರ್ತ್ ಡೇಟ್ಸ್ ಆಗಲಿ, ರಿಲೀಸ್ ಡೇಟ್ಸ್ ಆಗಲಿ. ಸೊ ಇಟ್ಸ್ ಅ ವೆರಿ ವೆರಿ ಆಸ್ಪಿಷಿಯಸ್ ಡೇ ಇವತ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ಇವತ್ತು ಒಂದು ಅದ್ಭುತವಾಗಿರೋದು ಟ್ರೇಲರ್ ಡೆಡ್ಲಿ ಕಿಲ್ಲರ್ ನನಗೆ ಒಂದು ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ತುಂಬ ಖುಷಿ ಆಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ವೆನ್ ಹೊಸ ಇನಿಷಿಯೇಟಿವ್ಸ್, ಹೊಸ ಟ್ರೇಲರ್ಸ್, ಹೊಸ ಫಿಲ್ಮ್ಸ್ ಲಾಂಚ್ ಆಗುತ್ತೆ ಅಂತ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಒಂದು ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಥರದ್ದು ಎಕ್ಸ್ಪೆರಿಮೆಂಟ್ಸ್ ಮತ್ತು ಇನಿಷಿಯೇಟಿವ್ಸ್ ಆಗ್ತಾ ಇರಬೇಕು ಅಂತ ನಾನು ಯಾವತ್ತೂ ಕೇಳ್ಕೊತೀನಿ. ಐ ವಾಸ್ ಆಲ್ಸೋ ನ್ಯೂ ಕಮರ್ ಒನ್ ಡೇ. And I remember this feeling of, a new film getting launched and a new trailer getting launched. Manju sir, Thriller Manju sir ಹೇಳಿದ ಹಾಗೆ ನನ್ನ ಫಸ್ಟ್ ಸಿನಿಮಾಗೆ ಫೈಟ್ ಮಾಸ್ಟರ್ ಇದ್ದಿದ್ದವರು. ಆ್ಯಂಡ್ ಸೊ ಎಲ್ಲ ಸಿನಿಮಾಗಳಲ್ಲಿ ಅವರು ಹೀರೋಸ್ನ, ನಾನು ಹೀರೋಯಿನ್ ಇದ್ದಾಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅವರು ಹೀರೋಸ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ವೆನ್ ಐ ಬಿಕೇಮ್ ಎನ್ ಆ್ಯಕ್ಷನ್, ಎಲ್ಲರೂ ನೀರು ಕುಡ್ಕೊಳ್ಳಿ ಸ್ವಲ್ಪ, ಎವ್ರಿಬಡಿ ಈಸ್ ಕಾಫಿಂಗ್, ನನಗೆ ಭಯ ಆಗ್ತಿದೆ, ಏನೋ ಮಳೆ ಬರ್ತಿದೆ. ಸೊ the most amazing part and thing is that we never got an opportunity to do a film together, as him being an action master and me being an action actor. So an action star, action queen ಸಿನಿಮಾಗಳೆಲ್ಲ ಮಾಡಿದಾಗ all these ರಾಗ್ನಿ IPS ಆಗಲಿ, ರಣಚಂಡಿ ಆಗಲಿ, I think he was, I think ಯಾವುದೋ ಒಂದು ಸಂದರ್ಭ ಬರಲೇ ಇಲ್ಲ. I don't think that we worked together. And ನನ್ನ ಪ್ರಕಾರ ಏನೋ ಒಂದು ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು ಅಂದರೆ ಒಂದು ಸಂದರ್ಭ ಬರಬೇಕು. ಆ್ಯಂಡ್ ಬರಲಿ ಆದಷ್ಟು ಬೇಗ ಸರ್. ಬಟ್ ಆದರೂ ನಿಮ್ಮ ಪಿಕ್ಚರ್ ಡೈರೆಕ್ಷನಲ್ಲಿ ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀನಿ, ಅದ್ಭುತವಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಯು. ಅವ್ರು ಯಾವತ್ತೂ ಏನಾದರೂ ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೀ ಈಸ್ ಒನ್ ಆಫ್ ದ, ಐ ಥಿಂಕ್ only one of the only fight masters and fight masters directors who has a face, like who is really popular in terms of people know the face of Thriller Manju. ಯಾಕಂದರೆ a lot of technicians ನಮ್ಮ ಸಿನಿಮಾದಲ್ಲಿ ಏನಾಗುತ್ತೆ, ಹಿಂದೆ ಎಲ್ಲಿ ವರ್ಕ್ ಮಾಡಿರ್ತಾರಲ್ಲ, ಸಿನಿಮಾಟೋಗ್ರಾಫರ್ಸ್ ಆಗಲಿ, ಫೈಟ್ ಮಾಸ್ಟರ್ಸ್ ಆಗಲಿ, ಫೈಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಅವ್ರಿಗೆಲ್ಲ ದೇ ಡು ನಾಟ್ ಹ್ಯಾವ್ ಲೈಕ್ ಅ ಪ್ರಾಪರ್ ಐಡೆಂಟಿಟಿ ಇನ್ ಟರ್ಮ್ಸ್ ಆಫ್ ಅ ಫೇಸ್ ಅಂತ ಹೇಳ್ಬೋದು, ವಿಚ್ ಇಸ್ ಅನ್ ಅನ್ಫಾರ್ಚುನೇಟ್ ಥಿಂಗ್. ಐ ಥಿಂಕ್ ದೇ ಆರ್ ದ ಪೀಪಲ್ ಹೂ ರಿಯಲಿ ಡಿಸರ್ವ್ ಇಟ್ ಅಂತ ನನಗನ್ಸುತ್ತೆ. ಒಬ್ಬ ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್ ಆಗಿ ನಾವು ಸಿನಿಮಾ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ಕೋತೀವಿ, ಅದೇ ರೀತಿಯಲ್ಲಿ ಡೈರೆಕ್ಟರು ಕಾಣಿಸ್ಕೋಬೇಕು, ಸಿನಿಮಾಟೋಗ್ರಾಫರ್ಸು ಕಾಣಿಸ್ಕೋಬೇಕು. ಯಾಕಂದರೆ ಸ್ಟೋರಿ ರೈಟರ್ಸ್ ಕಾಣಿಸ್ಕೋಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಕಾಣಿಸ್ಕೋಬೇಕು. ಯಾಕಂದರೆ ಅವರಿಂದನೇ ನಾವು ಅಷ್ಟು ಚೆನ್ನಾಗಿ ಕಾಣ್ತೀವಿ, ಅವರಿಂದನೇ ನಾವು ಏನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ ಅಂದರೆ ಐ ಫೀಲ್ ಲೈಕ್ ದೇ ಶುಡ್ ಗೆಟ್ ಮೋರ್ ರೆಕಗ್ನಿಷನ್ ಅಂತ ನನಗನ್ಸುತ್ತೆ. ಬಟ್ ಆದರೂ ಇವತ್ತು ಒಳ್ಳೆ ಸಂದರ್ಭ. ಆ್ಯಂಡ್ ಐ ವಾಂಟ್ ಟು ವಿಶ್ ಅಭಯ್ ಆಲ್ ದಿ ಬೆಸ್ಟ್. ಅಭಯ್ ಈಸ್ ಒನ್ ಆಫ್ ದ ಮೋಸ್ಟ್ genuine hardworking people that I have met in my life. And ಎಲ್ಲರೂ ಗೊತ್ತಿರೋ ಹಾಗೆ ನಾನು ತುಂಬ ಜೆನ್ವಿನ್ ಆಗಿರೋರನ್ನ, ರಿಯಲ್ ಆಗಿರೋರನ್ನ, ಯಾವುದೋ ಫಿಲ್ಟರ್ ಇಲ್ಲದೆ ಇರೋರ ಜೊತೆ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಫೀಲ್ ಐವ್ ನೋನ್ ಯು ಫಾರ್ ಅಬೌಟ್ 3-4 years ನಾವು. ಆ್ಯಂಡ್ ನನ್ನ ಕಷ್ಟ ಸಮಯದಲ್ಲಿ ಕೂಡ ನನ್ನ ಫ್ಯಾಮಿಲಿಯಾಗಿ ನಿಂತಿರೋರು ಒನ್ ಆಫ್ ದ ವೆರಿ ಫ್ಯೂ ಪೀಪಲ್ ವಾಸ್ ಅಭಯ್. ಸೊ I have a very, very special, very, very high regard for him. And ನೀವು ಟ್ರೇಲರ್ ನೋಡಿದ್ದೀರಾ, ಈ ಸಿನಿಮಾ ನಾನು ನೋಡಿದ್ದೀನಿ, ಅದ್ಭುತವಾಗಿದೆ ಸಿನಿಮಾ ಮಾತ್ರ. ಆ್ಯಂಡ್ ಯಾವುದೋ ಒಂದು ಹೊಸ ಪ್ರಯತ್ನ ಪಟ್ಟಾಗ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನು ನಾವು ಎಂಕರೇಜ್ ಮಾಡಬೇಕು. ಯಾರೂ ದೊಡ್ಡವರಿಲ್ಲ, ಯಾರೂ ಚಿಕ್ಕವರಿಲ್ಲ, ಎಲ್ಲರೂ ಸಮಯನೇ, ಎಲ್ಲರೂ ಕ್ಷಮಾನೇ, ಎಲ್ರದ್ದು ಒಂದು ಎಫರ್ಟ್ ಅವ್ರೇನು ಹಾಕ್ತಾರಲ್ಲ ಅದನ್ನು ಈಕ್ವಲ್ ರೀತಿಯಾಗಿ ನೋಡಬೇಕು. ಎವ್ರಿಬಡಿ ಶುಡ್ ಬಿ ಏಬಲ್ ಟು ಒಬ್ರೊಬ್ರು ಕೈನ ಜೋಡಿಸ್ಕೊಂಡು ಮುಂದೆ ಹೋದರೆ ಇಂಡಸ್ಟ್ರಿ ಆಗುತ್ತೆ. ಆ್ಯಂಡ್
ನಾನು ಮುಂದೆ ಹೋಗಬೇಕು, ನೀನು ಹಿಂದೆ ಇರಬೇಕು, ಇಲ್ಲ ನಾನು ದೊಡ್ಡವನು ನೀನು ಚಿಕ್ಕವನು ಅಂತ ಹೇಳ್ಕೊಂಡು ಹೋದರೆ ಇಂಡಸ್ಟ್ರಿ ಇಲ್ಲ. ಸೊ ಐ ಫೀಲ್ ಲೈಕ್ ನಾವೆಲ್ಲರೂ ಜೊತೆಗೆ ಒಂದು ಇಂಡಸ್ಟ್ರಿ ಆಗಿ ಒಬ್ರೊಬ್ರನ್ನ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಿ ಮುಂದೆ ಹೋಗಬೇಕು ಅಂತ ನನ್ನ ಆಸೆ, ನನ್ನ ಅಭಿಪ್ರಾಯ. ಆ್ಯಂಡ್ ಟು ದ ರೆಸ್ಟ್ ಆಫ್ ದ ಕಾಸ್ಟ್ ಆ್ಯಂಡ್ ಕ್ರೂ, ಥ್ಯಾಂಕ್ ಯು ಸೋ ಮಚ್. ನನಗೆ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಪ್ರಶಾಂತ್ ಅವರೇ, ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ you're also looking really beautiful in the film. Niveeksha, you're looking very nice. All the very best. And ಎಲ್ರಿಗೂ ತುಂಬ ಧನ್ಯವಾದಗಳು. ಇಷ್ಟು ಮಳೆಯಲ್ಲಿ ಇಷ್ಟು ಕಷ್ಟಪಟ್ಟು ನೀವೆಲ್ಲರೂ ಬಂದಿದ್ದೀರಾ. ಆಲ್ ಮೈ ಮೀಡಿಯಾ ಫ್ರೆಂಡ್ಸ್, ಆಲ್ ದ ಜರ್ನಲಿಸ್ಟ್, ಆಲ್ ದ ಪ್ರೆಸ್ ಪ್ರಿಂಟ್ ಪೀಪಲ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಸಾಕಷ್ಟು ಒಳ್ಳೆ ಟೈಮು ನೋಡಿದ್ದೀವಿ, ಕಷ್ಟ ಸಮಯನೂ ನೋಡಿದ್ದೀವಿ, ಒಳ್ಳೆ ದಿನ, ಸಕ್ಸಸ್ಸಸ್, ಫೇಲಿಯರ್ಸ್ ಎಲ್ಲ ನೋಡಿದ್ದೀವಿ. ಒಬ್ಬ ಆಡಿಯನ್ಸ್ ಆಗಿ ಈ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಮುಂಚೆ ನೀವು ಫಸ್ಟ್ ಸಿನಿಮಾ ಬಂದು ನೋಡಬೇಕು ಅಂತ ಕೇಳ್ಕೊತೀವಿ. ಬಿಕಾಸ್ ಓನ್ಲಿ ವೆನ್ ಯು ವಾಚ್ ಅ ಫಿಲ್ಮ್ ಆ್ಯಂಡ್ ಕಮ್ ಟು ದ ಥಿಯೇಟರ್ಸ್ ಯು ವಿಲ್ ಬಿ ಏಬಲ್ ಟು ಸಿ ವಾಟ್ ಇಸ್ ದಿ ಎಫರ್ಟ್ ಎನಿಬಡಿ ಈಸ್ ಪುಟಿಂಗ್. ಸೊ ಎಲ್ಲ ಸಿನಿಮಾಗಳು ನೋಡಿ. ಆ್ಯಂಡ್ ಫಸ್ಟ್ ಸಿನಿಮಾ ಥಿಯೇಟರಲ್ಲಿ ಹೋಗಿ ನೋಡಿ, ಸೊ ದ್ಯಾಟ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಅನುಭವ ಸಿಗುತ್ತೆ. ಅದಾದಮೇಲೆ ಯು ಶುಡ್ ಬಿ ಏಬಲ್ ಟು ಜಡ್ಜ್ ಅ ಫಿಲ್ಮ್. ನಾವು ಇವಾಗಲೇ ನಮ್ಮ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳೋಕ್ಕೂ ನಾವು ಎಫರ್ಟ್ ಹಾಕ್ತೀವಿ. ಅಫ್ಕೋರ್ಸ್ ನಮಗೆ ನಮ್ಮ ಸಿನಿಮಾಗಳು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ, ಬಟ್ ನಾವು ಅದಾದಮೇಲೆ ನಿಮ್ಮ ಮೇಲೆ ಬಿಟ್ಟಿರ್ತೀವಿ. ಸೊ ಐ ಥಿಂಕ್ ಆ್ಯಸ್ ಮಚ್ ಆಸ್ ಅನ್ ಆ್ಯಕ್ಟರ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ, ಈವನ್ ದಿ ಆಡಿಯನ್ಸಸ್ ಹ್ಯಾವ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ದೆನ್ ಅಫ್ಕೋರ್ಸ್ ದ ಮೀಡಿಯಾ ಪ್ಲೇಸ್ ಅ ರಿಯಲಿ ಇಂಪಾರ್ಟೆಂಟ್ ರೋಲ್. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಗ್ನಗ್ತಾ ಇರಿ, ಸ್ಟೇ ಪಾಸಿಟಿವ್, ಕೀಪ್ ವರ್ಕಿಂಗ್ ಹಾರ್ಡ್, ಆ್ಯಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸೋ ವೆರಿ ಮಚ್. ದಯಮಾಡಿ ನೀವು ಇಲ್ಲೇ ಇರಬೇಕು.